ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಭಾರತ ಇಸ್ರೇಲ್ ಮೇಲೆ ನಡೀತಾ ಇದ್ದ ಭಯೋತ್ಪಾದಕ ದಾಳಿ ಈಗ ದೂರದ ಆಸ್ಟ್ರೇಲಿಯಾಗೂ ವಿಸ್ತರಣೆಯಾಗಿದೆ. ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ಭಾನುವಾರ ಸಂಜೆ ನಡೆದ ಭೀಕರ ಗುಂಡಿನ ದಾಳಿ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿದೆ. ಸಿಡ್ನಿಯಲ್ಲಿರುವ ಬೌಂಡಿ ಬೀಚ್ನಲ್ಲಿ ಯಹೂದಿಗಳು ತಮ್ಮ ಹಬ್ಬದ ಸೆಲೆಬ್ರೇಷನ್ ಮೂಡ್ನಲ್ಲಿದ್ರು. ಹೀಗೆ ಬೌಂಡಿ ಬೀಚ್ನಲ್ಲಿ ಸಂಭ್ರಮದ ವಾತಾವರಣ ಇರುವಾಗಲೇ ನರರಾಕ್ಷಸರು ಸಂಭ್ರಮದ ವಾತಾವರಣವನ್ನ ನರಕ ಮಾಡಿಬಿಡ್ತಾರೆ. ಯಾವ ರೀತಿ ಇಸ್ರೇಲ್ ಮೇಲೆ ಹಮಾಸ್ ಉಗ್ರರು ಹಬ್ಬದ ಸಂದರ್ಭದಲ್ಲಿ ದಾಳಿ ಮಾಡಿದ್ರು, ಅದೇ ರೀತಿಯ ದಾಳಿ ಇಲ್ಲೂ ಆಗಿದೆ. ಇಬ್ಬರು ಪಾಪಿಗಳು ಕೆಕ್ಕಿರಿದು ತುಂಬಿದ್ದ ಬೀಚ್ನಲ್ಲಿ ಗುಂಡಿನ ದಾಳಿ ಮಾಡಿದ್ದಾರೆ. ಇಂಥದೊಂದು ದಾಳಿ ಆಗ್ತಾ ಇದ್ದಂತೆ ಬೀಚ್ನಲ್ಲಿದ್ದವರಿಗೆ ಏನ್ ಮಾಡಬೇಕು ಅನ್ನೋದೇ ಗೊತ್ತಾಗ್ಲಿಲ್ಲ. ಚೀರಾಟ ಕೂಗಾಟಗಳ ನಡುವೆ ಗುಂಡಿನ ದಾಳಿಯಲ್ಲಿ 16ಕ್ಕೂ ಹೆಚ್ಚು ಮಂದಿ ತಮ್ಮ ಪ್ರಾಣ ಕಳೆದುಕೊಂಡಿದ್ದಾರೆ. 50ಕ್ಕೂ ಹೆಚ್ಚು ಮಂದಿಗೆ ಗಂಭೀರ ಗಾಯವಾಗಿದೆ. ಅಲ್ಲಿಗೆ ಮತಾಂಧ ಪಾಪಿಗಳು ಆಸ್ಟ್ರೇಲಿಯಾದಲ್ಲಿರುವ ಯಹೂದಿಗಳನ್ನ ಕೂಡ ಬಿಟ್ಟಿಲ್ಲ. ಶಾಕಿಂಗ್ ಸಂಗತಿ ಅಂದ್ರೆ ಸಿಡ್ನಿ ಬೀಚ್ನಲ್ಲಿ ನರಮೇಧ ನಡೆಸಿದ್ದು ಪಾಕಿಸ್ತಾನ ಮೂಲದ ಪಾಪಿಗಳು. ಅಲ್ಲಿಗೆ ಭಾರತ ಪಾಕಿಸ್ತಾನದ ಮೇಲೆ ಮಾಡ್ತಾ ಇದ್ದ ಆರೋಪ ಮತ್ತೊಮ್ಮೆ ಸಾಬೀತಾಗಿದೆ. ಈ ಜಗತ್ನಲ್ಲಿ ಪಾಕಿಸ್ತಾನದಷ್ಟು ಕ್ರೂರಿ ದೇಶ ಮತ್ತೊಂದಿಲ್ಲ. ಈಗ ಆಸ್ಟ್ರೇಲಿಯಾದಲ್ಲಿ ನಡೆದ ದಾಳಿಗೆ ಕೂಡ ಪಾಕಿಸ್ತಾನದ ರಕ್ತವೇ ಕಾರಣ ಅನ್ನೋದು ಗೊತ್ತಾಗುತ್ತಿದ್ದಂತೆ ಇಡೀ ಜಗತ್ತೇ ಈ ದಾಳಿಯನ್ನ ಖಂಡಿಸಿದೆ. ಅಷ್ಟಕ್ಕೂ ಆಸ್ಟ್ರೇಲಿಯಾದಲ್ಲಿ ನಡೆದಿದ್ದೇನು? ಯಹೂದಿಗಳ ಹಬ್ಬದ ಆಚರಣೆ ಮೇಲೆ ದಾಳಿ ನಡೆದಿದ್ದು ಹೇಗೆ? ದಾಳಿ ಮಾಡಿದ ಆ ಪಾಪಿಗಳು ಯಾರು? ತೋರಿಸ್ತೀವಿ ನೋಡಿ. ಭಾನುವಾರ ಸಂಜೆ ಸೂರ್ಯ ಇನ್ನೇನು ಕಡಲನ್ನ ಕೆಂಪಾಗಿಸಿ ನೀರಿನಲ್ಲಿ ಮುಳುಗುವ ಸಂದರ್ಭ. ಆಸ್ಟ್ರೇಲಿಯಾದ ಸಿಡ್ನಿಯ ಬೌಂಡಿ ಬೀಚ್ನಲ್ಲಿ ಯಹೂದಿಗಳು ಕಿಕ್ಕಿರಿದು ತುಂಬಿದ್ರು. ಇಲ್ಲಿ ಯಹೂದಿಗಳೇ ತುಂಬಿರೋದಕ್ಕೆ ಕಾರಣ ಹಬ್ಬದ ಆಚರಣೆ. ನಮ್ಮಲ್ಲಿ ಯಾವ ರೀತಿ ದೀಪಾವಳಿ ಹಬ್ಬ ಇದೆಯೋ ಅದೇ ರೀತಿ ಯಹೂದಿಗಳು ಹನುಕ್ಕಾ ಅನ್ನುವ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಇದು ಯಹೂದಿಗಳ ಪಾಲಿನ ಅತ್ಯಂತ ಪವಿತ್ರವಾದ ಹಬ್ಬ. ಇದನ್ನ ಯಹೂದಿಗಳು ಬೆಳಕಿನ ಹಬ್ಬ ಅಂತ ಕರೀತಾರೆ. ಇದೇ ಹಬ್ಬದ ಸಂಭ್ರಮದಲ್ಲಿ ಆಸ್ಟ್ರೇಲಿಯಾದಲ್ಲಿ ನೆಲೆಸಿರುವ ಯಹೂದಿಗಳಿದ್ರು. ಹೀಗೆ ಹಬ್ಬದ ಸಂಭ್ರಮದಲ್ಲಿ ಇರುವಾಗಲೇ ಬೀಚ್ಗೆ ಇಬ್ಬರು ಆಗಂತುಕರು ನುಗ್ಗಿದ್ದಾರೆ. ಹೀಗೆ ಬೀಚ್ಗೆ ಇದ್ದಕ್ಕಿದ್ದ ಹಾಗೆ ನುಗ್ಗಿದ ಇಬ್ಬರು ಪಾಪಿಗಳು 2,000 ಜನ ತುಂಬಿದ್ದ ಬೀಚ್ ಮೇಲೆ ಮನ ಬಂದಂತೆ ಗುಂಡಿನ ದಾಳಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಗುಂಡಿನ ಸದ್ದುಗಳು ಕೇಳ್ತಾ ಇದ್ದಂತೆ ಸಂಭ್ರಮದಲ್ಲಿದ್ದ ಜನ ಕಂಗಾಲಾಗಿದ್ದಾರೆ. ಚೆಲ್ಲಾಪಿಲ್ಲಿಯಾಗಿ ಓಡೋದಕ್ಕೆ ಶುರು ಮಾಡಿದ್ದಾರೆ. ತಮ್ಮ ಪ್ರಾಣ ಉಳಿಸಿಕೊಳ್ಳಲು ಬೀಚ್ನಲ್ಲಿದ್ದ ಜನ ದಿಕ್ಕಾಪಾಲಾಗಿ ಓಡಿದ್ದಾರೆ. ಅಷ್ಟರಲ್ಲೇ 50ಕ್ಕೂ ಹೆಚ್ಚು ಮಂದಿಗೆ ಗುಂಡುಗಳು ತಗುಲಿಯಾಗಿತ್ತು. ಅದರಲ್ಲಿ 16ಕ್ಕೂ ಹೆಚ್ಚು ಜನರು ಬೀಚ್ನಲ್ಲೇ ಉಸಿರು ಚೆಲ್ಲಿದ್ದಾರೆ. ಉಳಿದ ಗಾಯಗೊಂಡವರನ್ನ ಆಸ್ಪತ್ರೆಗೆ ಸೇರಿಸಲಾಗಿದೆ. ಶಾಕಿಂಗ್ ಸಂಗತಿ ಏನ್ ಗೊತ್ತಾ? ಬೀಚ್ನಲ್ಲಿ ದಾಳಿ ನಡೆಸಿದ್ದು ತಂದೆ ಮಗ ಸೇರಿಕೊಂಡು ಈ ದಾಳಿ ಮಾಡಿದ್ದಾರೆ. ಮತ್ತೊಂದು ಶಾಕಿಂಗ್ ಸಂಗತಿ ಅಂದ್ರೆ ಇವರು ಪಾಕಿಸ್ತಾನದ ಮೂಲದವರು. ಇದರಲ್ಲಿ ಶಾಕ್ ವಿಚಾರ ಇಲ್ಲ ಬಿಡಿ. ಪಾಕಿಸ್ತಾನದ ರಕ್ತವೇ ಅಂತದ್ದು, ಪಾಕಿಗಳ ಮನಸ್ಥಿತಿಯೇ ಅಂತದ್ದು. ಇದೀಗ ಪಾಕ್ ಮೂಲದವರ ಮನಸ್ಥಿತಿ ಎಂತದ್ದು ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗಿದೆ. ಅಂದಹಾಗೆ ದಾಳಿ ನಡೆಸಿದ ಇಬ್ಬರು ವ್ಯಕ್ತಿಗಳು ಯಾರು ಅನ್ನೋದನ್ನ ಆಸ್ಟ್ರೇಲಿಯಾದ ಪೊಲೀಸರು ಪತ್ತೆ ಮಾಡಿದ್ದಾರೆ. ತಂದೆ ಹೆಸರು ಸಾಜಿದ್ ಅಕ್ರಮ್, ಈತನಿಗೆ 50 ವರ್ಷ ವಯಸ್ಸು. ಮಗನ ಹೆಸರು ನವೀದ್ ಅಕ್ರಮ್, ಈತನಿಗಿನ್ನೂ ಕೇವಲ 24 ವರ್ಷ ವಯಸ್ಸು. ಅಂದಹಾಗೆ ನವೀದ್ ಅಕ್ರಮ್ ಸಿಡ್ನಿಯ ಸೆಂಟ್ರಲ್ ಕ್ವೀನ್ಸ್ಲ್ಯಾಂಡ್ ವಿಶ್ವವಿದ್ಯಾಲಯ ಮತ್ತು ಇಸ್ಲಾಮಾಬಾದ್ನ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ಮಾಡಿದ್ದ. ಅಲ್ ಮುರಾದ್ ಸಂಸ್ಥೆಯಲ್ಲಿಯೂ ವ್ಯಾಸಂಗ ಮಾಡಿದ್ದ. ಅಧ್ಯಯನದ ನಂತರ ಒಂದು ಕೆಲಸಕ್ಕೆ ಕೂಡ ನವೀದ್ ಸೇರ್ಕೊಂಡಿದ್ದ. ಆದರೆ ಅಲ್ಲಿ ನವೀದನ್ನ ಇತ್ತೀಚೆಗಷ್ಟೇ ಕೆಲಸದಿಂದ ತೆಗೆದು ಹಾಕಲಾಗಿತ್ತಂತೆ. ತಂದೆ ಹಣ್ಣಿನ ಅಂಗಡಿ ಇಟ್ಕೊಂಡು ಜೀವನ ಮಾಡ್ತಾ ಇದ್ರು. ಇಂತಹ ಕುಟುಂಬಕ್ಕೆ ಕ್ರೂರ ಮನಸ್ಥಿತಿ ಅದು ಹೇಗ್ ಬಂತೋ ಗೊತ್ತಿಲ್ಲ. ಮನೆಯಲ್ಲಿ ನಾವು ಫಿಶಿಂಗ್ ಮಾಡೋದಕ್ಕೆ ಹೋಗ್ತೀವಿ ಅಂತ ಹೇಳಿ ಬಂದಿದ್ರಂತೆ. ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಇವರು ಇತ್ತೀಚೆಗಷ್ಟೇ 6 ಬಂದೂಕುಗಳನ್ನ ಕೂಡ ಖರೀದಿ ಮಾಡಿದ್ರು. ಆ 6 ಬಂದೂಕುಗಳಿಗೆ ಕೂಡ ಲೈಸೆನ್ಸ್ ಮಾಡಿಸಿ ಇಟ್ಕೊಂಡಿದ್ರು ಅನ್ನುವ ಸುದ್ದಿ ಇದೆ. ಅಂದಹಾಗೆ ಮಗ ಆಸ್ಟ್ರೇಲಿಯಾದಲ್ಲಿ ಜನಿಸಿ ಆಸ್ಟ್ರೇಲಿಯಾದ ನಾಗರಿಕನಾಗಿದ್ರೆ ತಂದೆ 1998ರಲ್ಲಿ ವಿದ್ಯಾರ್ಥಿ ವೀಸಾದಲ್ಲಿ ಆಸ್ಟ್ರೇಲಿಯಾಗೆ ಬಂದಿದ್ರಂತೆ. 2001ರಲ್ಲಿ ಅವರ ವೀಸಾ ಪಾರ್ಟ್ನರ್ ವೀಸಾ ಆಗಿ ಬದಲಾಗಿ ನಂತರ ರೆಸಿಡೆನ್ಸಿ ರಿಟರ್ನ್ ವೀಸಾ ಆಗಿ ಬದಲಾಯಿಸಿದ್ದ ಅಂತ ಆಸ್ಟ್ರೇಲಿಯಾದ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ತಂದೆ ಮಗ ಇಂತಹ ಕೆಲಸ ಮಾಡಿದ್ರೆ ತಾಯಿ ಮಾತ್ರ ತನ್ನ ಮಗನದ್ದೇನು ತಪ್ಪಿಲ್ಲ ಅಂತ ಹೇಳ್ತಾ ಇದ್ದಾರೆ. ತನ್ನ ಮಗ ಅಂತವನಲ್ಲ, ಆತ ಒಳ್ಳೆಯವನು ಅಂತ ಹೇಳ್ತಿದ್ದಾರಂತೆ. ನವೀದ್ ಫಿಶಿಂಗ್ ಟೂರ್ ಮಾಡೋದಾಗಿ ಹೇಳಿ ತಂದೆ ಜೊತೆ ಹೋಗಿದ್ದ. ಆತನಿಗೆ ಯಾವುದೇ ಚಟ ಇರಲಿಲ್ಲ. ಭಾನುವಾರ ತನಗೆ ಕರೆ ಮಾಡಿ, ಅಮ್ಮ ನಾನು ಈಜಲು ಹೋಗಿದ್ದೆ, ಸ್ಕೂಬಾ ಡೈವಿಂಗ್ ಮಾಡಿದ್ದೆ,
ಈಗ ಊಟಕ್ಕೆ ಹೋಗ್ತಾ ಇದ್ದೇನೆ ಅಂತ ಹೇಳಿದ್ದ. ಅಷ್ಟೇ ಅಲ್ಲ, ಈಗ ತುಂಬಾ ಶೆಕೆ ಇದೆ, ಹೀಗಾಗಿ ನಾನು ಸದ್ಯಕ್ಕೆ ಮನೆಯಲ್ಲೇ ಇರ್ತೇವೆ ಅಂತ ಹೇಳಿದ್ದನಂತೆ. ಅವನ ಬಳಿ ಬಂದೂಕು ಇಲ್ಲ, ಅವನು ಹೊರಗೆ ಹೋಗೋದು ಕೂಡ ಇಲ್ಲ, ಅವನ ಸ್ನೇಹಿತರೊಂದಿಗೆ ಬೆರೆಯೋದಿಲ್ಲ, ಅವನು ಕುಡಿಯೋದಿಲ್ಲ, ಧೂಮಪಾನ ಮಾಡೋದಿಲ್ಲ, ಕೆಟ್ಟ ಸ್ಥಳಗಳಿಗೆ ಹೋಗೋದಿಲ್ಲ, ಅವನು ಕೆಲ್ಸಕ್ಕೆ ಹೋಗ್ತಾನೆ, ಮನೆಗೆ ಬರ್ತಾನೆ, ಜಿಮ್ಗೆ ಹೋಗುತ್ತಿದ್ದ ಅಷ್ಟೇ ಅಂತ ಪಾಪಿ ಮಗನ ತಾಯಿ ಹೇಳ್ತಾ ಇದ್ದಾರೆ. ಹೆತ್ತವರಿಗೆ ಹೆಗ್ಗಣವು ಕೂಡ ಮುದ್ದು ಅನ್ನೋದು ಇದೇ ಕಾರಣಕ್ಕನ್ಸುತ್ತೆ. ಸ್ನೇಹಿತರೆ, ನಿಮಗೆಲ್ಲ ಇಸ್ರೇಲ್ ಮೇಲೆ ಹಮಾಸ್ ಉಗ್ರರು ಮಾಡಿದ ದಾಳಿಯ ನೆನಪಿರಬಹುದು. ಇಸ್ರೇಲ್ನಲ್ಲಿ ಕೂಡ ಯಹೂದಿಗಳು ಹಬ್ಬದ ಸಂಭ್ರಮದಲ್ಲಿದ್ದ ಸಮಯವನ್ನೇ ನೋಡಿಕೊಂಡು ದಾಳಿ ಮಾಡಲಾಗಿತ್ತು. ಇಲ್ಲೂ ಕೂಡ ಹಬ್ಬದ ಸಂಭ್ರಮದ ಸಮಯವನ್ನೇ ನೋಡಿಕೊಂಡು ದಾಳಿ ಮಾಡಲಾಗಿದೆ. ನಾವು ಆರಂಭದಲ್ಲೇ ಹೇಳಿದಂತೆ ಈ ಹಬ್ಬವನ್ನ ಹನುಕ್ಕಾ ಅಂತ ಕರೀತಾರೆ. ಇದನ್ನ ಯಹೂದಿಗಳು ಬೆಳಕಿನ ಹಬ್ಬ ಅಂತಾನು ಕರೀತಾರೆ. ಈ ಹಬ್ಬದಲ್ಲಿ ಒಟ್ಟು 8 ದಿನಗಳ ಕಾಲ ದೀಪಗಳನ್ನ ಬೆಳಗಿಸಲಾಗುತ್ತೆ. ಅಂದಹಾಗೆ ಈ ಹಬ್ಬಕ್ಕೆ ಒಂದು ಹಿನ್ನೆಲೆ ಕೂಡ ಇದೆ. ಒಮ್ಮೆ ಯಹೂದಿ ಸಂಪ್ರದಾಯದ ಪ್ರಕಾರ ದೇವಾಲಯವನ್ನ ಶುದ್ಧೀಕರಿಸಿ ಬಳಿಕ ದೀಪವನ್ನ ಹಚ್ಚಲಾಗಿತ್ತಂತೆ. ಒಂದು ದಿನಕ್ಕೆ ಬೇಕಾಗುವಷ್ಟು ಮಾತ್ರ ಎಣ್ಣೆಯನ್ನ ಹಾಕಲಾಗಿತ್ತಂತೆ. ಆದರೆ ಆ ದೀಪ ಬರೋಬ್ಬರಿ 8 ದಿನಗಳ ಕಾಲ ಹೊತ್ತಿ ಉರಿದಿತ್ತಂತೆ. ಇದು ಒಂದು ರೀತಿ ಪವಾಡ ಆದಂತೆಯೇ ಆಗಿತ್ತು. ಅಂದಿನಿಂದ ಈ ಹಬ್ಬವನ್ನ 8 ದಿನಗಳ ಕಾಲ ಆಚರಿಸಿಕೊಂಡು ಬರ್ತಾ ಇದ್ದಾರೆ. ಈ ಹಬ್ಬ ನಡೆಯುವ ಪ್ರತಿ ರಾತ್ರಿ ಮೇಣದ ಬತ್ತಿಯ ಮೂಲಕ ಬೆಳಕನ್ನ ಹೊತ್ತಿಸಲಾಗುತ್ತೆ. ಇದು ರಾತ್ರಿ ಮೇಲಿನ ಬೆಳಕಿನ ವಿಜಯವನ್ನ ಪ್ರತಿಪಾದಿಸುತ್ತಂತೆ. ವಿಶೇಷವಾಗಿ ಶಮಾಶ್ ಎಂದು ಕರೆಯಲ್ಪಡುವ ವಿಶೇಷ ಮೇಣದ ಬತ್ತಿಯನ್ನ ಬಳಸಿ ಉಳಿದ ಮೇಣದ ಬತ್ತಿಗಳನ್ನ ಬೆಳಗಿಸಲಾಗುತ್ತೆ. ಈ ಹಬ್ಬದ ಸಂದರ್ಭದಲ್ಲಿ 8 ದಿನಗಳ ಕಾಲ ಯಹೂದಿಗಳು ಸಂಭ್ರಮಾಚರಣೆಯನ್ನ ಮಾಡ್ತಾರೆ. ಹಾಗಂತ ಕೇವಲ ಇಸ್ರೇಲ್ನಲ್ಲಿ ಮಾತ್ರ ಈ ಹಬ್ಬವನ್ನ ಆಚರಣೆ ಮಾಡೋದಲ್ಲ, ಬದಲಾಗಿ ಜಗತ್ತಿನ ಮೂಲೆ ಮೂಲೆಯಲ್ಲಿರುವ ಯಹೂದಿಗಳು ಹಬ್ಬವನ್ನ ಆಚರಣೆ ಮಾಡ್ತಾರೆ. ಇನ್ನು ಈ ದಾಳಿ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದ್ದಿದ್ದನ್ನ ತಪ್ಪಿಸಿದ್ದು ಅದೊಬ್ಬ ವ್ಯಕ್ತಿ. ಬಂದೂಕು ಹಿಡಿದು ಆರ್ಭಟಿಸುತ್ತಿದ್ದ ಉಗ್ರನೊಬ್ಬನ ಮೇಲೆ ವ್ಯಕ್ತಿಯೊಬ್ಬರು ಮಿಂಚಿನಂತೆ ದಾಳಿ ಮಾಡಿ ರೈಫಲ್ ಕಿತ್ಕೊಂಡು ಅಟ್ಟಾಡಿಸಿದ ವಿಡಿಯೋವೊಂದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಒಬ್ಬ ಉಗ್ರ ಮನಬಂದಂತೆ ದಾಳಿ ಮಾಡ್ತಾ ಇದ್ದ ಸಂದರ್ಭದಲ್ಲೇ ಅಲ್ಲೇ ಸಮೀಪದ ಕಾರುಗಳ ಹಿಂದೆ ಅಡಗಿದ್ದ ವ್ಯಕ್ತಿಯೊಬ್ಬರು ಹಿಂದಿನಿಂದ ಸದ್ದಿಲ್ಲದೆ ಹೋಗಿ ಉಗ್ರನ ಕುತ್ತಿಗೆಗೆ ಕೈ ಹಾಕಿ ರೈಫಲ್ ಕಿತ್ಕೊಳ್ತಾರೆ. ಈ ರಭಸಕ್ಕೆ ಉಗ್ರನು ಕೆಳಗೆ ಬಿದ್ದು ಓಡಲು ಯತ್ನಿಸಿದ್ದಾನೆ. ತನ್ನ ಬಳಿ ಯಾವುದೇ ವೆಪನ್ ಇಲ್ಲದೆ ಇದ್ರೂ ಬರಿಗೈಯಲ್ಲೇ ಉಗ್ರನ ಮೇಲೆ ಎರಗಿ ಹೋಗುವ ಸಾಹಸ ಮಾಡಿದ ಆ ವ್ಯಕ್ತಿಯ ಧೈರ್ಯವನ್ನ ಸಾಮಾಜಿಕ ಜಾಲತಾಣದಲ್ಲಿ ಕೊಂಡಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವ ಮಾಹಿತಿಗಳ ಪ್ರಕಾರ ಈ ವ್ಯಕ್ತಿಯ ಹೆಸರು ಅಹಮದ್. ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂದ್ರೆ ಎಲ್ಲ ವ್ಯಕ್ತಿಗಳು ಕೂಡ ಮತಾಂಧರಾಗಿರೋದಿಲ್ಲ. ಕೆಲವರಿಗೆ ಮಾನವೀಯತೆಯ ಗುಣ ಕೂಡ ಇದೆ ಅನ್ನೋದು ಇಲ್ಲಿ ಸಾಬೀತಾಗಿದೆ. ಒಂದು ವೇಳೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವ ಮಾಹಿತಿ ನಿಜವೇ ಆಗಿದ್ದಲ್ಲಿ 2 ವಿಭಿನ್ನ ವ್ಯಕ್ತಿತ್ವಗಳ ವ್ಯತ್ಯಾಸವನ್ನ ನಾವು ಇಲ್ಲಿ ಕ್ಲಿಯರ್ ಆಗಿ ಗಮನಿಸಬಹುದು. ಯಹೂದಿಗಳ ಮೇಲಿನ ದ್ವೇಷದಿಂದ ಬಂದಿದ್ದ ನವೀದ್ನ ಉದ್ದೇಶ ಸ್ಪಷ್ಟವಾಗಿತ್ತು. ಜನರನ್ನ ಬಲಿ ತೆಗೆದುಕೊಳ್ಳೋದು, ಸಾಧ್ಯವಾದಷ್ಟು ಜನರನ್ನ ಕೊಲ್ಲೋದು. ತಂದೆ ಮಗ ಇದೇ ಗುರಿಯನ್ನ ಇಟ್ಕೊಂಡು ಬಂದಿದ್ರು. ಆದರೆ ಅಹಮದ್ ಮಾತ್ರ ಇದ್ಯಾವುದರ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಬೀಚ್ನಲ್ಲಿ ಇದ್ದವರು ಯಹೂದಿಗಳ ಅಥವಾ ನಮ್ಮ ಧರ್ಮದವರ ಅನ್ನೋದನ್ನ ಕೂಡ ಅಹಮದ್ ಯೋಚನೆ ಮಾಡಲಿಲ್ಲ. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಅಹಮದ್ ಕೂಡ ಹಣ್ಣು ವ್ಯಾಪಾರಿ. ಅವರು ಈ ದಾಳಿಯನ್ನ ಯಹೂದಿಗಳ ಮೇಲಿನ ದಾಳಿ ಅಂತ ಪರಿಗಣಿಸಲೇ ಇಲ್ಲ. ಅದರ ಬದಲಾಗಿ ಮನುಷ್ಯರ ಮೇಲಿನ ದಾಳಿ ಅಂತ ಪರಿಗಣಿಸಿ ತಮ್ಮ ಜೀವವನ್ನ ಕೂಡ ಲೆಕ್ಕಿಸದೆ ಉಗ್ರನ ಮೇಲೆ ಹಾರಿ 100 ಯಹೂದಿಗಳ ಪ್ರಾಣವನ್ನ ಉಳಿಸಿದ್ದಾರೆ. ಇಲ್ಲಿ ಮತ್ತೊಂದು ವಿಚಾರವನ್ನ ಗಮನಿಸಬೇಕು. ನವೀದ್ ಶಿಕ್ಷಣವನ್ನ ಪಡೆದಿದ್ದವನು, ಆದರೆ ಹಣ್ಣು ವ್ಯಾಪಾರಿಗೆ ಶಿಕ್ಷಣ ಇರಲಿಲ್ಲ, ಬದಲಾಗಿ ಮಾನವೀಯತೆ ಇತ್ತು. ವ್ಯತ್ಯಾಸ ಇಷ್ಟೇ. ಅದೇನೇ ಇರಲಿ, ಈ ಮತಾಂಧತೆ ಯಾವತ್ತಿಗೂ ಒಳ್ಳೆಯದಲ್ಲ. ಇನ್ನೊಬ್ಬರನ್ನ ಕೊಂದು ಉಳಿಸುವ ಧರ್ಮ ಯಾವುದಿದೆ ಹೇಳಿ? ಈ ದಾಳಿಯ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ.